ಬೆಳ್ಳುಳ್ಳಿನ ಈಸಿ ಮೆಥಡಾಗಿ ಹೇಗೆ ಬಿಡಿಸೋದು? ಹೇಗೆ ಬಿಡ್ಸೋದು ಗೊತ್ತಾ ಮಗಳೇ? ಬೆಳ್ಳುಳ್ಳಿ ನೋಡಿ ಈ ಥರ ಇರುತ್ತಲ್ವಾ, ಮಾರ್ಕೆಟಿಂದ ತರೋದು, ಇದನ್ನೆಲ್ಲ ಬಿಡಿಸೋದು. ಇಲ್ಲಾಂದ್ರೆ ಈ ಥರನೂ ಸಿಗುತ್ತೆ, ಇಲ್ಲ ಬಿಡಿಸಿರೋದೇ ಸಿಗುತ್ತೆ. ಈ ಥರ ಬೆಳ್ಳುಳ್ಳಿ ಸಿಗುತ್ತೆ, ಯಾವುದಾದ್ರೂ ಆಗುತ್ತೆ. ತಂದ್ಬಿಟ್ಟು ಒಂದು 1/4 ಗಂಟೆ ನೀರಲ್ಲಿ ನೆನೆಸ್ಬೇಕು, ತಣ್ಣೀರಲ್ಲಿ ನೆನೆಸ್ಬಿಟ್ಟು ಈ ಥರ ಮಾಡಿದ್ರೆ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಉಗುರು ನೋವಾಗಲ್ಲ. ಆಮೇಲೆ ಈಗೆಲ್ಲ ಉಗುರಿ ಹಾಕ್ಕೊಂಡು ಬಿಡಿಸೋದು ಅದೆಲ್ಲ ಒಂಥರ ಹಿಂಸೆ ಅನಿಸುತ್ತೆ. ಇದೇ ಬೆಸ್ಟ್ ಮೆಥಡು. ಈ ಥರ ಮಾಡಬೇಕು ಹೆಣ್ಮಕ್ಳು. ಈ ಥರ ಮಾಡಿ ತುಂಬ ಐತೆ ನೋಡಿ. 10 ನಿಮಿಷಕ್ಕೆ ಇಷ್ಟು ಬಿಡಿಸಿದ್ದೀನಿ ನಾನು. ನೀವು ಟ್ರೈ ಮಾಡಿ. ಈ ಥರ ಬೆಳ್ಳೆಲ್ಲ ಉಗುರೆಲ್ಲ ಉರಿ ಆಗುತ್ತೆ, ಅದು ಏನೂ ಆಗೋಲ್ಲ. ಇದು ಮಾಡಿಬಿಟ್ಟು ನೋಡಿ, ಇಷ್ಟು 10 ನಿಮಿಷದಲ್ಲಿ ಈ ಥರ ಆಗುತ್ತೆ. ನಾನು ಸುಳ್ಳು ಹೇಳ್ತೀನಿ, ನೀವು ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಹೇಳಿ ಯಾವ ಥರ ಅಂತ. ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀನಿ ಮನೇಲೇ. ನನಗೆ ಅಂಗಡಿಲೆಲ್ಲ ತರೋದು ಅಷ್ಟು ಇಷ್ಟ ಆಗೋಲ್ಲ. ನನ್ನ ಅಡುಗೆಗೆ ನಾನೇ ಮಾಡ್ಕೊತೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ. 1/4 kg ಬೆಳ್ಳುಳ್ಳಿ ಸುಲಿದಿಟ್ಟಿದ್ದೀನಿ, ಮತ್ತು 200 ಗ್ರಾಮು ಶುಂಠಿ. ಸಮ ಪ್ರಮಾಣ ಹಾಕಿದರೆ ಶುಂಠಿ ಫ್ಲೇವರ್ ಜಾಸ್ತಿ ವಾಸನೆ ಬರುತ್ತೆ, ಅದಕ್ಕೆ ನಾನು ಇಷ್ಟು ಹಾಕ್ತಿದ್ದೀನಿ. 1/4 kg ಬೆಳ್ಳುಳ್ಳಿಗೆ 200 ಗ್ರಾಮ್ ಶುಂಠಿ ಹಾಕ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ನೋಡಿ, ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 1/4 kg, 250 ಗ್ರಾಮು ಶುಂಠಿ, 200 ಗ್ರಾಮ್. ನೋಡಿ ಯಾವ ಥರ ಇದೆ. ಇದು ನಾನು ಸ್ಟೋರ್ ಮಾಡಿಟ್ಕೊತೀನಿ. ನನ್ನ ಅಡುಗೆಗಳೆಲ್ಲ ಇದರಲ್ಲೇ ಮಾಡೋದು. ಮನೇಲಿ ಮಾಡಿಟ್ಕೊಂಡು ಅಂಗಡಿಗೆಲ್ಲ ನಾನು ತರಕ್ಕೆ ಹೋಗಲ್ಲ, ಹಾಗಾಗಿ ಸ್ಟೋರ್ ಮಾಡಿಟ್ಕೊತೀನಿ. ನೀವು ಇದೇ ಥರ ಮಾಡಿ, ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಅಂಗಡೀಲಿ ಎಷ್ಟು ದಿವಸ ಆಗಿರುತ್ತೋ ಏನೋ ತಂದು ಅದಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಇದೊಂದು ತಿಂಗಳು ಬರುತ್ತೆ. ಇದು ನಾನು ಅಡುಗೆ ಮಾಡ್ದಂಗೆ. ಜಾಸ್ತಿ ಅಡುಗೆ ಮಾಡಿದ್ರೆ ಜಾಸ್ತಿ ದಿವಸ ಬರುತ್ತೆ. ಜಾಸ್ತಿ ಅಡುಗೆ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ. ಕಮ್ಮಿ ಅಡುಗೆ ಮಾಡಿದ್ರೆ ತುಂಬ ದಿವಸ ಇರುತ್ತೆ. ಅದಕ್ಕೆ ಮಾಡಿಟ್ಕೊತಾ ಇದ್ದೀನಿ. ಹಾಯ್ ಗಾಯ್ಸ್, ನೋಡಿ ನಾನಿವತ್ತು ಮಾರ್ಕೆಟಿಗೆ ಹೋಗಿದ್ದೆ. ನನಗೆ ಫ್ರೂಟ್ ಬೇಕಿತ್ತಲ್ಲ, ಅದಕ್ಕೆಲ್ಲ ತೊಗೊಂಬಂದು ಜೋಡಿಸಿದ್ದೀನಿ. ನೋಡಿ, ಇದು ಆಪಲ್ಲು, ಮತ್ತು ಇದಕ್ಕೆ ಮರ್ಸೇಬ್ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಮರ್ಸೇಬ್ ಅಂತ. ಇದು ನನಗೆ ತುಂಬ ಇಷ್ಟ. ಹಣ್ಣುಗಳಲ್ಲಿ ಎಲ್ಲದೂ ಇಷ್ಟ. ಡ್ರ್ಯಾಗನ್ ಫ್ರೂಟ್ಸ್, ಮತ್ತು ಸೌತೆಕಾಯಿ, ಮತ್ತು ರಸಬಾಳೆ ಅಂತ ಸಿಕ್ಕಿತ್ತು. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಅಮೃತ ಇರುತ್ತಂತೆ ಅಂತ ಹೇಳ್ತಾರೆ. ನಮ್ಮಪ್ಪ ಎಲ್ಲ ಹೇಳೋರು, ನಮ್ಮಮ್ಮ ಎಲ್ಲ. ಅದಕ್ಕೆ ಎಲ್ಲೇ ಸಿಕ್ಕಿ ನಾನು ಬಿಡಲ್ಲ. ಈ ಬಾಳೆಹಣ್ಣ ತೊಗೊಂಬರ್ತೀನಿ. ಪುಟ್ಟ ಬಾಳೆಹಣ್ಣು, ರಸಬಾಳೆಹಣ್ಣು ಪ್ರತಿಯೊಂದು ತರ್ತೀನಿ. ಸುಮಾರು ಖಾಲಿ ಆಗಿದೆ. ಇಷ್ಟು ತಂದು ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ನಾನು ಇವತ್ತು ಹಣ್ಣುಗಳು ತೊಗೊಂಬಂದೆ. ಡೈಲಿ ತರ್ತೀನಿ, ಖಾಲಿ ಆಗುತ್ತೆ. ಇವತ್ತು ತೊಗೊಂಬಂದೆ. ನನಗೆ ಈ ಡ್ರ್ಯಾಗನ್ ಫ್ರೂಟ್ಸ್ ತುಂಬ ಇಷ್ಟ, ಮತ್ತು ಸೀಬೆಹಣ್ಣು ಇಷ್ಟ. ಜಾಸ್ತಿ ನಾನು ಜಂಕ್ ಫುಡ್ ಎಲ್ಲ ತಿನ್ನಲ್ಲ. ಈ ಥರ ಫ್ರೂಟ್ಗಳನ್ನೇ ತಿನ್ನೋದು. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಪಿಂಕ್ ಸಿಕ್ಕಿದೆ ಡ್ರ್ಯಾಗನ್ ಫ್ರೂಟು. ಆದರೂ ನೋಡೋಕೆ ಚೆನ್ನಾಗಿರುತ್ತೆ. ದೇವರು ಅದಕ್ಕೆ ಅಷ್ಟೊಂದು ಸ್ವೀಟೇ ಕೊಟ್ಟಿಲ್ಲ. ಅದು ಇದ್ರೊಂದು ಸ್ವಲ್ಪ ತಿನ್ಬೋದು. ಇನ್ನೊಂದು ಸ್ವಲ್ಪ ಪಿಂಕ್ ಇರುತ್ತಲ್ಲ, ತುಂಬ ಲೈಟ್ ಪಿಂಕ್, ಅದು ತಿನ್ನೋಕ್ಕೆ ಆಗೋಲ್ಲ. ಇದು ಮಾತ್ರ ಥರ ರೆಡ್ಡು ಪಿಂಕ್, ನೋಡೋಕ್ಕೆ ಸೂಪರಾಗಿದೆ, ಚೆನ್ನಾಗಿದೆ. ನನಗೆ ಅಂದರೆ ಈ ಹಣ್ಣುಗಳು ಅಂದರೆ ಪ್ರತಿಯೊಂದು ಹಣ್ಣುಗಳು ತುಂಬ ಇಷ್ಟ. ಎಲ್ಲ ಹಣ್ಣುಗಳ್ನು ಜಾಸ್ತಿ ಇಷ್ಟಪಟ್ಟು ತಿಂತೀನಿ. ಇನ್ಯಾವುದು ಜಂಕ್ ಫುಡ್ ಎಲ್ಲ ಅದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಹಣ್ಣುಗಳು ಅಂದರೆ ಯಾವ ಥರ ಹಣ್ಣು ಎಷ್ಟೊತ್ತಿನಲ್ಲಿ ಕೊಟ್ಟರು, ಅರ್ಧ ರಾತ್ರಿ ಕೊಟ್ಟರು ಎದ್ದು ಕುತ್ಕೊಂಡು ತಿನ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಯಾಕಂಗೆ ಆಡ್ತೀಯ ಅಂತ ಕೇಳು. ಸುಮ್ಮನೆ ಸೈಲೆಂಟಾಗಿ ಏನು